Hey kid, don't ever let them get inside your head. ನೀವು ನೋಡ್ತಾ ಇರೋದು ಬಂದು 3 ಎಕರೆ ಜಮೀನು. ಇದು ಮುಂಚೆ 5 ವರ್ಷದಿಂದ ಗುತ್ತಿಗೆಗೆ ಅಂತ ಕೊಟ್ಟಿದ್ರು. ರೋಜಾ ಗಿಡ ನಾಟಿದ್ರು ಇದಕ್ಕೆ. ಈಗ ಇದು 5 ವರ್ಷ ತುಂಬಿ 6ನೇ ವರ್ಷ ಬಂದು ಗಿಡ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀರಿ. ಯಾಕೆಂದರೆ ಗುತ್ತಿಗೆಯಿಂದ ನಾವು ವಾಪಸ್ ಸ್ವಂತ ನಾವೇ ಏನಾನ ಫಾರ್ಮಿಂಗ್ ಮಾಡೋಣ ಅಂತಂದ್ಬಿಟ್ಟು ಎಲ್ಲ ಒಂದು 50,000 ಖರ್ಚು ಬಂದಿದೆ ಈಗಲೇ. ಏನಕ್ಕೆ ಅಂತ ಹೇಳ್ತೀನಿ. ಫಸ್ಟು ಒಂದು 40,000 ಬಂದು ಲ್ಯಾಂಡ್ ಅಮೌಂಟ್ನ ನಾವು ದೊಡ್ಡದವ್ರಿಗೆ ವಾಪಸ್ ಕೊಟ್ಟಿರೋದು. ಮತ್ತು 8,000 ಬಂದು ಈಗ ಇಲ್ಲಿ ಮೇಲೆ ಕ್ಲೀನಿಂಗ್ ಮಾಡ್ತಾ ಇದೆಯಲ್ಲ JCB, ಅದಕ್ಕೆ JCBಗೆ 4,000, ಟ್ಯಾಕ್ಟರ್ಗೆ 4,000 ಎಲ್ಲ ಡಿಸ್ಗಾರ್ಡ್ ಮಾಡಿರೋದಕ್ಕೆ ಖರ್ಚು ಬಂದಿರೋದು. ಎಲ್ಲ ಟೋಟಲ್ ಒಂದು 50,000 ಖರ್ಚಾಗಿದೆ. ಕ್ಲೀನಿಂಗ್ ಎಲ್ಲ ಆಗಿ ಲಾಸ್ಟಲ್ಲಿ ಹೇಗೆ ಕಾಣಿಸುತ್ತೆ ಫೀಲ್ಡ್ ಅಂದ್ಬಿಟ್ಟು ಒಂದು ಕ್ಲಿಪ್ ಹಾಕಿದ್ದೀನಿ ನೋಡಿ. ಏನೇನು ಖರ್ಚು ಬರುತ್ತೆ ಅಂತಂದರೆ 5 ರೌಂಡ್ ಟ್ಯಾಕ್ಟರ್ ಖರ್ಚು ಬರುತ್ತೆ. ಒಂಟಿನೇಗಳು ಹಾಕಬೇಕು, ನೆಕ್ಸ್ಟು 5 ನೇಗಳು, ನೆಕ್ಸ್ಟ್ ಕಲ್ಟಿವೇಟ್ರು, ರೋಟ್ರು, ಇಷ್ಟು ಬರುತ್ತೆ. ಮಿನಿಮಮ್ ಇದು 5 ವರ್ಷದಿಂದ ಭೂಮಿ ಹಾಗೆ ಇರೋದ್ರಿಂದ ಸ್ವಲ್ಪ ಖರ್ಚು ಜಾಸ್ತಿ ಯಾಕಂದರೆ ಇದು ಫಸ್ಟ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ಖರ್ಚು ಬರುತ್ತೆ. ಮುಂದಿನ ಪ್ರೊಸೆಸ್ಸು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ಹೇಳ್ತೀನಿ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.